ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಿನ್ನೆ ದಿಲ್ಲಿಯಲ್ಲಿ ಕ್ಯಾಬಿನೆಟ್ ರೀಶಫಲ್ ಆಗತ್ತೆ ಅಂತ ಭಾಳಷ್ಟು ನಿರೀಕ್ಷೆಗಳಿದ್ದು. ಸಂಪುಟ ಪುನರ್ರಚನೆ ಮಾಡ್ತಾರೆ ನರೇಂದ್ರ ಮೋದಿಯವರು. ಬಹಳಷ್ಟು ಜನ ಸಚಿವರ ಅದಲು ಬದಲಾಗತ್ತೆ. ವಿಶೇಷವಾಗಿ ಧರ್ಮೇಂದ್ರ ಪ್ರಧಾನ್ ಅವರನ್ನು ಅವರ ಖಾತೆಯಿಂದ ಕಿತ್ತೊಸೆಯಲಾಗತ್ತೆ, ಬೇರೆ ಖಾತೆಯನ್ನು ಕೊಡಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಅಚ್ಚರಿ ಎಂಬಂತೆ ನರೇಂದ್ರ ಮೋದಿಯವರು ಮೊಟ್ಟ ಮೊದಲು ಮಾಡಿದ ಕೆಲಸ ಏನಪ್ಪ ಅಂದರೆ, ನೀಟ್ ಪರೀಕ್ಷೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಕ್ಕೆ ಧರ್ಮೇಂದ್ರ ಪ್ರಧಾನ್ ಅವರನ್ನು ಅಭಿನಂದಿಸಿದರು ನರೇಂದ್ರ ಮೋದಿಯವರು. ನನಗೆ ನಗು ಬಂದ್ಬಿಡ್ತು. ಈಗ ನೀಟ್ ಎಕ್ಸಾಮ್ ನಡೆದದ್ದು ಯಾಕೆ ಸ್ವಾಮಿ? 21ನೇ ತಾರೀಕಿಗೆ ಒಂದು ಸಲ ಲೀಕ್ ಆಗಿತ್ತು ಅನ್ನುವಂಥ ಕಾರಣಕ್ಕೋಸ್ಕರ ಮತ್ತೆ 2ನೇ ಸಲ ಮಾಡಿರುವಂಥ ಪರೀಕ್ಷೆ. ಇದರ ಕುರಿತಾಗಿ ಇಡೀ ದೇಶಾದ್ಯಂತ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಮತ್ತು ಸ್ವತಃ ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ಮುಜುಗರವನ್ನು ಉಂಟು ಮಾಡುವಂಥ, ಮುಖಭಂಗ ಉಂಟಾದಂಥ ಪ್ರಸಂಗ ಇದು. ಯಾಕೆಂದರೆ ಕಳೆದ 12 ವರ್ಷಗಳ ಅವಧಿಯಲ್ಲಿ ನರೇಂದ್ರ ಮೋದಿಯವರಾಗಲಿ ಅವರ ಸಂಪುಟದ ಯಾವುದೇ ಸದಸ್ಯನಾಗಲಿ ಒಂದೇ ಒಂದು ಭ್ರಷ್ಟಾಚಾರದ ಹಗರಣದಲ್ಲಿ ಸಿಲುಕಿ ಹಾಕ್ಕೊಂಡಿಲ್ಲ. ಎರಡನೇದಾಗಿ ತನ್ನ ಖಾತೆಯನ್ನು ಚೆನ್ನಾಗಿ ನಿರ್ವಹಿಸಿಲ್ಲ ಅಂತ ದೇಶಾದ್ಯಂತ ದೊಡ್ಡ ದಂಗೆ ಆಗುವಂಥ ಪ್ರಸಂಗಗಳು ಯಾವುದೂ ನಡೆದಿಲ್ಲ, ಕೃಷಿ ಸಚಿವಾಲಯವನ್ನು ಬಿಟ್ಟರೆ. ಅದಕ್ಕೆ ಬೇರೆ ಕಾರಣಗಳಿದ್ದಾವೆ. ಅಂಥದ್ದರಲ್ಲಿ ಮೊದಲು UGCಯ ಕಾರಣಕ್ಕೆ, ಅದರ ಗೈಡ್ಲೈನ್ಸ್ ಮಾಡಿದ ಕಾರಣಕ್ಕೆ ಮೇಲ್ವರ್ಗದವರಿಂದ ಭಾಳ ದೊಡ್ಡ ಮಟ್ಟದ ಹಿನ್ನಡೆಯನ್ನು ಈ ಧರ್ಮೇಂದ್ರ ಪ್ರಧಾನ್ ಹೊಂದಬೇಕಾಯಿತು. ಭಾಳ ದೊಡ್ಡ ಮಟ್ಟದ ಹಿನ್ನಡೆ. ಸರ್ಕಾರದ ಒಂದು ಪಾಲಿಸಿಯನ್ನು ಕೋರ್ಟ್ ತಡೆಯಾಜ್ಞೆ ನೀಡಿ ನಿಲ್ಲಿಸತ್ತೆ ಅಂದರೆ ಸರ್ಕಾರದ ಧೋರಣೆ ಸರಿ ಇರಲಿಲ್ಲ ಅಂತ ಅರ್ಥ. UGC ಗೈಡ್ಲೈನ್ಸ್ ಮಾಡ್ತಾರೆ ಧರ್ಮೇಂದ್ರ ಪ್ರಧಾನು, ಲೆಫ್ಟಿಸ್ಟ್ಗಳನ್ನ ಕೂಡಿಸ್ಕೋತಾರೆ, ಅವ್ರು ಕೂಡಿಸ್ಕೊಂಡು ಕಮಿಟಿ ಮಾಡಿ ನೀವೇ ಮಾಡಿ ಅಂತ ಹೇಳ್ತಾರೆ. SC/ST ಆ್ಯಕ್ಟನ್ನು ಎಷ್ಟು ಪ್ರಬಲವಾಗಿ ಮಾಡ್ತಾರೆ ಅಂದರೆ, ಯಾವ OBC ಅವರು ಸಿಕ್ಕರೂ ಕೂಡ ಅವ್ರ ಮೇಲೆ ಕೇಸ್ ಹಾಕ್ಬೋದು. ಮೇಲ್ವರ್ಗದವ್ರು ಮಾತ್ರ ಅಲ್ಲ, ಹಿಂದುಳಿದ ವರ್ಗದವ್ರ ಮೇಲೂ ಕೂಡ ಮೊಕದ್ದಮೆ ಹೂಡಬಹುದಾದಂಥ ಭಯಾನಕವಾದಂಥ ಡ್ರಕೋನಿಯಲ್ ಆದಂಥ ಪಾಲಿಸಿಯನ್ನು ತರ್ತಾರೆ. ಇಡೀ ದೇಶಾದ್ಯಂತ ದಂಗೆ ಹೇಳುತ್ತೆ, ಗಲಾಟೆ ಶುರುವಾಗುತ್ತೆ, ಪ್ರತಿಭಟನೆ ನಡೆಯುತ್ತೆ. OBC ಅವರಿಂದ ಹಿಡಿದು ಜನರಲ್ ಮೆರಿಟ್ ಅವರಿಂದ ಹಿಡಿದು ಎಲ್ಲರೂ ಡೌನ್ ಧರ್ಮೇಂದ್ರ ಪ್ರಧಾನ್ ಅಂತ ಘೋಷಣೆಗಳು ಕೂಗ್ಲಿಕ್ಕೆ ಶುರು ಮಾಡ್ತಾರೆ. ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗಲಾಗತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ ಸರ್ಕಾರಕ್ಕೆ ಹಿನ್ನಡೆ ಆಗುತ್ತೆ. ಇದಕ್ಕೆ ತಡೆಯಾಜ್ಞೆಯನ್ನು ನೀಡುತ್ತದೆ ಕೋರ್ಟ್. ಅದಾದಮೇಲೆ ಬಂದದ್ದು ಈ ಪರೀಕ್ಷೆ ಲೀಕ್ ಪ್ರಕರಣ. ನೋಡಿ, ಇಲ್ಲಿವರೆಗೂ 3 ಜನ ನಾವು ಶಿಕ್ಷಣ ಸಚಿವರು ಮಾನವ ಸಂಪನ್ಮೂಲ ಸಚಿವಾಲಯದಲ್ಲಿ ನೋಡಿದ್ವಿ. ಮೊದಲನೇದಾಗಿ ಪ್ರಕಾಶ್ ಜಾವಡೇಕರ್ ಅಂತಿದ್ರು. ಈತ ಬರೀ ಮಾತುಗಾರ ಆಯ್ತ, ನಿರಂತರವಾಗಿ ಮಾತಾಡೋ ಮನುಷ್ಯ, ಮಹಾರಾಷ್ಟ್ರದ ಮನುಷ್ಯ, ಬಾಯಿಗೆ ಬಂದ ಹಾಗೆ ಮಾತಾಡೋದು, ಭಾರಿ ಬುದ್ಧಿವಂತ ಅಂತ ಎಲ್ಲರೂ ತಿಳ್ಕೊಂಡಿದ್ರು. ಆದರೆ ಈತ ಎಂಥ ದುರ್ಬಲ, ಎಂಥ ಕೆಲಸ ಆಗಲಾರ್ದಂಥ ಹೇತ್ಲಾಂಡಿ ಅಂದರೆ, ಈತ ಹೇಳ್ತಾನೆ, ನೋಡಿ ನಾವು ಪಠ್ಯಪುಸ್ತಕಗಳಲ್ಲಿ ಅಲ್ಪ ವಿರಾಮ ಪೂರ್ಣ ವಿರಾಮಗಳನ್ನ ಕೂಡ ಬದಲಿ ಮಾಡಲಿಲ್ಲ ನಾವು ಅಂತ ಕೊಚ್ಕೋರ್ಲಿಕ್ಕೆ ಶುರು ಮಾಡ್ತಾನೆ ಅವನು. ಅಲ್ಲರಿ, ಈ ದೇಶದಲ್ಲಿ ಆರ್ಯನ್ಸ್ ಇನ್ವೇಷನ್ ಅಂತ ಸುಳ್ಳು ಇತಿಹಾಸವನ್ನು ರಚಿಸಲಾಗಿದೆ. ಅಕ್ಬರ್ ದಿ ಗ್ರೇಟ್ ಅಂತ ಬರೆಯಲಾಗಿದೆ, ಜಹಾಂಗೀರ್ ದಿ ಗ್ರೇಟು, ಬಾಬರು, ಇವ್ರ ಬಗ್ಗೆ ವರ್ಣನೆಯನ್ನು ಮಾಡಲಾಗಿದೆ. ಅವರಿಂದ ವಾಸ್ತುಶಿಲ್ಪ ಭಾರತಕ್ಕೆ ಬಂತು ಅಂತ ಬರೆಯಲಾಗಿದೆ, ಪರ್ಷಿಯನ್ ಸಂಸ್ಕೃತಿ ಅಂತ ಬರೆಯಲಾಗಿದೆ. ಇದನ್ನೆಲ್ಲ ಬದಲಿ ಮಾಡಿ ಸರಿ ಮಾಡಬೇಕಾದಂಥ ಜವಾಬ್ದಾರಿ ಕೊಟ್ಟು ನರೇಂದ್ರ ಮೋದಿ ಅವ್ರನ್ನ ಆಯ್ಕೆ ಮಾಡಲಾಗಿದೆ 2014ರಲ್ಲಿ. ನಾನು ಫುಲ್ ಸ್ಟಾಪು ಚೇಂಜ್ ಮಾಡಲ್ಲ, ಕಾಮನು ಬದಲಿ ಮಾಡಿಲ್ಲ ಅಂತ ಹೇಳಿದರೆ ನೀನು ಏನು ಕೆಲಸ ಮಾಡಿದೀಯಾ? ಅದಾದಮೇಲೆ ಸ್ಮೃತಿ ಇರಾನಿ ಅದ್ಭುತವಾದ ವಾಗ್ಪಟು, ಸರ್ಕಾರವನ್ನು ಯಾವತ್ತೂ ಬೆಂಗಾವಲಾಗಿ ಸರ್ಕಾರದ ಪರವಾಗಿ ಧೋರಣೆಗೆ ನಿಲ್ಲುವಂಥ ಹೆಣ್ಮಗಳು. ಆಕೆ ಕಾಲದಲ್ಲಿಯೂ ಕೂಡ ಒಂದೇ ಒಂದು ಯಾವುದೇ ರೀತಿಯಾದ ವಿವಾದಗಳು ಉಂಟಾಗಲಿಲ್ಲ, ಈ ರೀತಿಯಾದಂಥ ಬೃಹತ್ ಆಗಲಿಲ್ಲ. ಧರ್ಮೇಂದ್ರ ಪ್ರಧಾನ ಸಂದರ್ಭದಲ್ಲಿ ಆಯಿತು. ಹೀಗಾದಾಗ ಏನು ಮಾಡಬೇಕು? ಇದು ನೇರವಾಗಿ ನರೇಂದ್ರ ಮೋದಿಗೆ ಅವಮಾನ ಉಂಟು ಮಾಡುವ ಕೆಲಸ, ಅವರಿಗೆ ಮುಜುಗರ ಆಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ನಾನು ಈಗ ಕಳ್ಳತನ ಆಗತ್ತೆ, ಕಳ್ಳನ್ನು ಬೈಕೊಂಡು ಓಡಾಡೋಕ್ಕಾಗಲ್ಲ. ಪೊಲೀಸರು ಏನು ಮಾಡ್ತಾಯಿದ್ರಿ ನೀವು? ಈ ಏರಿಯಾದಲ್ಲಿ ಕನ್ನ ಹಾಕಿದರು, ದರೋಡೆಕೋರರು ಆಂಧ್ರದಿಂದ ಬಂದು ಕನ್ನ ಹಾಕಿದರು ಅಂತ ಬಂತಂತೇಳಿ. ಪೊಲೀಸ್ ಇಲಾಖೆಯ ಬಗ್ಗೆ ಜನರಿಗೆ ಭಯ ಇಲ್ಲ ಅಂತ ಅರ್ಥ. ಬಂದು ಹಾರಿ ಈಟಿ ತೊಗೊಂಬಂದು ಬಾಗಿಲು ಹೊಡೆದು ಸದ್ದಾದರೂ ಪರವಾಗಿಲ್ಲ, ಯಾರದೇ ಭಯ ಇಲ್ಲದೆ ಕಳ್ಳತನ ಮಾಡೇ ಮಾಡ್ತಾನೆ. ಪೊಲೀಸರು ಹೆಂಗಿದ್ದಾರೆ ಅಂತ ಅದು ಬಹಳ ಮುಖ್ಯ ಆದದ್ದು. ಇವತ್ತು ಉತ್ತರ ಪ್ರದೇಶದಲ್ಲಿ ಯಾಕೆ ಕ್ರೈಮ್ ಮಾಡಲಿಕ್ಕೆ ಹೆದರ್ತಾರೆ? ಯಾಕೆ ಲಾ ಆ್ಯಂಡ್ ಆರ್ಡರ್ ಸರಿಯಾಗಿದೆ? ಅಲ್ಲಿರುವಂಥ ಚೌಕಿದಾರ ಗಟ್ಟಿಮುಟ್ಟಿದ್ದಾರೆ ಯೋಗಿ ಆದಿತ್ಯನಾಥ್. ಏನಾರು ಮಾಡಿದ್ರೆ ಚೆನ್ನಾಗಿ ತದಕ್ತಾರೆ.
ಇದೇ ಜಿರ್ಲೆ ಹೋಗಿತ್ತು ಲಖನೌಗೆ, ಏನಾಯಿತು? ಸಂಜೆ ಒಳಗಡೆ ವಾಪಸ್ ಬಂತು. ಒಂದೇ ಒಂದು ಸ್ಟೇಟ್ಮೆಂಟ್ ಆತನಿಂದ ಅಲ್ಲಿ ಬರಲಿಲ್ಲ. ಸರ್ಕಾರದ ವಿರುದ್ಧವಾದ ಒಂದೇ ಒಂದು ಹೇಳಿಕೆಯನ್ನು ಅಭಿಜಿತ್ ದೀಪ್ಗೆ ಕೊಡೋಕ್ಕಾಗಲಿಲ್ಲ. ಯಾವುದೇ ರೀತಿಯ ಗಲಾಟೆ ಮಾಡಲಿಕ್ಕಾಗಲ್ಲ, ಓಡಿಸಲಾಯಿತು. ಯಾಕೆ? ಅಲ್ಲಿ ಮಾಡಿದ್ರೆ ಒಳಗೆ ಹಾಕ್ತಾರೆ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ. ಅವ್ರ ಜೊತೆ ಇದ್ದವ್ರನ್ನೂ ಬಿಡಲ್ಲ ಅನ್ನೋದು ಅಲ್ಲಿ ಜನರಿಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಅವ್ರು ಹೆದರ್ಕೊಂಡಿರ್ತಾರೆ. ಇಲ್ಲಿ ಪೇಪರ್ ಲೀಕ್ ಆಯಿತು. ಪೇಪರ್ ಲೀಕ್ ಆಗೋದು ಸರ್ವೇ ಸಾಮಾನ್ಯ. ಈಗ ಯಾವನೋ ಒಬ್ಬ ಈ ವ್ಯವಸ್ಥೆನಲ್ಲಿ ಧರ್ಮೇಂದ್ರ ಪ್ರಧಾನ್ ಕ್ವಶನ್ ಪೇಪರ್ನ ರೆಡಿ ಮಾಡಲ್ಲ. ಧರ್ಮೇಂದ್ರ ಪ್ರಧಾನ್ ಕೆಲಸ ಕ್ವಶನ್ ಪೇಪರ್ ರೆಡಿ ಆಗೋ ಹಾಗೆ ಮಾಡೋದು. ಯಾರಿಗೆ ನೀವು ಔಟ್ಸೋರ್ಸ್ ಮಾಡ್ತಾಯಿದ್ರಿ ಅವರು ದಕ್ಷತೆಯಿಂದ ಮಾಡ್ತಾ ಇದ್ದಾರಾ, ಎಲ್ಲರ ಲೂಪ್ ಹೋಲ್ ಇದೆಯಾ, ಅದನ್ನು ನೋಡಿಕೊಂಡು ಸರಿಯಾಗಿ ನಿಭಾಯಿಸಬೇಕು. ನಿಮ್ಮ ಬಗ್ಗೆ ಅವರಿಗೆ ಭಯ ಇರಬೇಕು. ಧರ್ಮೇಂದ್ರ ಪ್ರಧಾನ್ ನರೇಂದ್ರ ಮೋದಿ ಅವರ ಮಾನಸ ಪುತ್ರ. ಈತ ಚಾಣಾಕ್ಷ, ಎಂತೆಂಥ ಚುನಾವಣೆಯನ್ನು ಬೇಕಾದ್ರೆ ಗೆಲ್ಕೊಂಬರೋನು ಅನ್ನುವಂಥ ಬಗ್ಗೆ ಆತರ ಬಗ್ಗೆ ಭಾಳ ದೊಡ್ಡದಾದಂಥ ಅಭಿಪ್ರಾಯ ಇತ್ತು ಇಷ್ಟು ದಿವಸ. ಇವರಪ್ಪ ಕೂಡ RSS, ಈತನ ಮೇಲೆ ಯಾವುದೇ ಭ್ರಷ್ಟಾಚಾರ ಆರೋಪ ಇಲ್ಲ, ಸ್ಟ್ರಾಟಜಿ ಮಾಡೋದ್ರಲ್ಲಿ ನಿಷ್ಣಾತ ಇತ್ತ ಅಂತ ಈತನ ಬಗ್ಗೆ ಇತ್ತು. ಬಟ್ ನಿಮಗೆ ಖಾತೆ ಕೊಟ್ಟಾಗ ಏನು ಮಾಡಿದ್ರಿ? ಖಾತೆ ಕೊಟ್ಟಾಗ ಯಶಸ್ವಿಯಾಗಿ ನಿರ್ವಹಿಸ್ಲಿಕ್ಕೆ ಆಗಲಿಲ್ಲ ಅಂದಾಗ ಏನು ಮಾಡಬೇಕು? ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾಗೆ ಅವಮಾನ ಆಗತ್ತೆ, ಮುಜುಗರ ಆಗತ್ತೆ. ನಾನು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡ್ತೇನೆ. ಇದ್ರ ಬಗ್ಗೆ ಎನ್ಕ್ವೈರಿ ಹಾಕಿದ್ದೀನಿ, ಇಷ್ಟು ಜನರ ಬಂಧಿಸಿದ್ದೀವಿ, ಇಷ್ಟು ಜನರು ಇದು ನಡೀತಾ ಇದೆ, ಆಗಿರುವಂಥ ಬೆಳವಣಿಗೆ ಇದು, ಇದ್ರ ಬಗ್ಗೆ ನನಗೆ ಭಾಳ ಖೇದ ಇದೆ, ವಿದ್ಯಾರ್ಥಿಗಳಿಗೆ ಅನಾನುಕೂಲ ಆಗಿದೆ, ನಾನು ರಾಜೀನಾಮೆ ಕೊಡ್ತೇನೆ. ವಾಲಂಟಿಯರ್ಲಿ ಹಾಕಿ ಕೊಟ್ಬಿಟ್ಟಿದ್ರೆ ನರೇಂದ್ರ ಮೋದಿ ಅವ್ರಿಗೂ ಗೌರವ, ಧರ್ಮೇಂದ್ರ ಪ್ರಧಾನ್ಗೂ ಗೌರವ. ಧರ್ಮೇಂದ್ರ ಪ್ರಧಾನ್ ನಿನ್ನೆಯವರೆಗೂ CET ಪರೀಕ್ಷೆ ಆಗುವವರೆಗೂ ಒಂದೇ ಒಂದು ಚಕಾರ ಶಬ್ದ ಮಾತಾಡಿರಲಿಲ್ಲ. ನಿನ್ನೆ ಇದ್ದಕ್ಕಿದ್ದಾಗ ಮಾತಾಡ್ಲಿಕ್ಕೆ ಶುರು ಮಾಡಿಬಿಟ್ರು. ಇದೊಂದು ಟೂಲ್ ಕಿಟ್ಟು, ಇದು ದೇಶ ವಿರೋಧಿ ಶಕ್ತಿಗಳ B ಟೀಮ್, ಇವರೆಲ್ಲ ಉಗ್ರಗಾಮಿಗಳ B ಟೀಮು ಅನ್ನುವಂಥ ಹೇಳಿಕೆಗಳನ್ನ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಅದನ್ನೇ ಹಿಡ್ಕೊಂಡೀಗ ಜಂತರ್ ಮಂತರ್ನಲ್ಲಿ ಈ ಜಿರ್ಲೆಗಳ ಗಲಾಟೆ. ನಮ್ಮನ್ನು ಉಗ್ರಗಾಮಿಗಳಂದಿದ್ದಾರೆ, ಉಗ್ರಗಾಮಿಗಳು. ಇವ್ರನ್ನ ಜಿರ್ಲೆಗಳು ಅನ್ಬೋದಂತೆ, ಉಗ್ರಗಾಮಿ ಅನ್ಬಾರ್ದು. ಸರ್, ಜಿರ್ಲೆಗಿಂತ ನಿಕೃಷ್ಟನ್ರಿ ಆ ಶಬ್ದ. ಅಲ್ಲ, ಹೋಲಿಕೆ ಅಲ್ಲ, ಉಗ್ರಗಾಮಿನೇ ಬೇರೆ, ಜಿರ್ಲೆನೇ ಬೇರೆ. ಬಟ್ ನಾನು ಹೇಳ್ತಾ ಇರೋದು, ನಿನಗೆ ಅಂಥ ಒಂದು ಸ್ವಾಭಿಮಾನ ಇದ್ದರೆ ಜಿರ್ಲೆ ಅನಿಸ್ಕೊಂಡು ಜಿರ್ಲೆ ಪಾರ್ಟಿ ಹೆಸರಾಗಿ ಇಟ್ಕೋಬೇಕು. ಪ್ರಶ್ನೆ ಅದಲ್ಲ. ಪ್ರಶ್ನೆ ಧರ್ಮೇಂದ್ರ ಪ್ರಧಾನ್ ಆ ಕ್ಷಣದಲ್ಲಿ ಆತನ ಪ್ರತಿಕ್ರಿಯೆ ಹೇಗಿರಬೇಕಿತ್ತು ಮತ್ತು ಆತನ ಮೇಲಿರುವಂಥ ವರಿಷ್ಠರು ಆತನಿಗೆ ಯಾವ ರೀತಿಯಾದ ಗೈಡ್ ಮಾಡಬೇಕಾಗಿತ್ತು. ಮಾಡಲಿಲ್ಲ. ಆಶ್ಚರ್ಯ ಆಗಿದ್ದೇನೆಂದರೆ, ನಿನ್ನೆ ಕ್ಯಾಬಿನೆಟ್ ರೀಶಫಲ್ ಆಗತ್ತೆ ಅಂತ ತುಂಬ ದಿನಗಳಿಂದ ನಡೀತಾ ಇದ್ದಂಥ ಚರ್ಚೆ. ಮಾಡೋದು ಬಿಡೋದು ಯಾರಿಗೂ ಗೊತ್ತು. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಬಿಟ್ಟರೆ ಈ ಸರ್ಕಾರದಲ್ಲಿ ಯಾವಾಗ ಏನಾಗತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಇದು ನೆನ್ಪಿಟ್ಕೊಂಡ್ಬಿಡಿ ನೀವು. ಇಲ್ಲ, ಭಾಳ ಹತ್ತಿರದ ವ್ಯಕ್ತಿ, ಅವ್ನು ಗೊತ್ತು, ಇವ್ನು ಗೊತ್ತು, ಆ ರೀತಿ ಪ್ರಶ್ನೆಯೇ ಇಲ್ಲ. ಕ್ಯಾಬಿನೆಟ್ ರೀಶಫಲ್ ಆಗತ್ತೆ ಅನ್ನೋದು ಆ ಟೇಬಲಲ್ಲಿ ಕೂತಾಗಲೇ ಆ ಮಿನಿಸ್ಟ್ರಿಗೆ ಗೊತ್ತಾಗತ್ತೆ ವಿನ ಹಿಂದಿನ 1 ಗಂಟೆ ಮುಂಚೆನೂ ಆತನಿಗೆ ಗೊತ್ತಿರೋದಿಲ್ಲ. ಒಂದು ಕಡೆ RBI ಗವರ್ನರ್ ಹೇಳ್ತಾರೆ, ಡಿಮಾನಿಟೈಸೇಷನ್ ಆಗತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಒಂದು ಕಡೆ ಹೇಳ್ಕೊಂಡಿದ್ದಾರೆ ಅವರು. ಕೊನೆಯ ಕ್ಷಣದವರೆಗೂ ಹೇಳಿರಲಿಲ್ಲ ನರೇಂದ್ರ ಮೋದಿ. ಅದಕ್ಕೆ ಕಾರಣ ಇತ್ತು. ಯಾಕೆ ಅಂತಂದ್ರೆ ಆ ಕಾನ್ಫಿಡೆನ್ಷಿಯಾಲಿಟಿನ ಮೇಂಟೈನ್ ಮಾಡದೆ ಹೋದರೆ, ಅದರ ಏನು ನೀವು ರಹಸ್ಯವನ್ನು ಉಳಿಸ್ಕೊಳ್ಳದೆ ಹೋಗಿದ್ರೆ ಏನು ಬೇಕಾದ್ರೂ ಉಲ್ಟಾ ಸೀದಾ ಆಗುವ ಸಾಧ್ಯತೆ ಇದ್ದು, ಮುಂಚೆನೇ ಡಿಮಾನಿಟೈಸ್ ಮಾಡ್ತಾರೆ ಅಂತ ಗೊತ್ತಾದ್ರೆ ಅದು ದೊಡ್ಡ ಹಗರಣ ಆಗಿಬಿಡೋದು. ಆದ್ದರಿಂದ ಹೇಳಲಿಲ್ಲ, ಅದು ಬೇರೆ ವಿಚಾರ. ಇಲ್ಲಿ ಕೂಡ ಅಷ್ಟೇ, ನರೇಂದ್ರ ಮೋದಿಯವರು ಕ್ಯಾಬಿನೆಟ್ ರೀಶಫಲ್ ಮಾಡ್ತಾರೋ ಇಲ್ಲೋ ಅನ್ನೋದು, ಮಾಡ್ತಾರೇನೋ ಅಂತ ನಿರೀಕ್ಷೆ ಅಷ್ಟೇ. ನರೇಂದ್ರ ಪ್ರಧಾನ್ ಮೇಲೆ ಇಷ್ಟೆಲ್ಲ ಆರೋಪ ಇದೆ, ಆತನ ಕೆಳಗಿಳಿಸ್ತಾರೆ ಅಂತ. ಆ ನರೇಂದ್ರ ಮೋದಿಯವರ ಆಲೋಚನೆ ಬೇರೆ ಇರ್ತದೆ. ಏನಂದರೆ, ಅಲ್ಲಿ ನೋಡಿ 20ನೇ ತಾರೀಕಿಂದ ಪ್ರತಿಭಟನೆ ನಡೀತಾ ಇದೆ, ಆ ಕಡೆ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡ್ತಾಯಿದ್ದಾರೆ, ಬೇರೆ ಬೇರೆ ಕಡೆ ದೇಶಾದ್ಯಂತ ಚಳುವಳಿ ನಡೀತಾ ಇದೆ ಧರ್ಮೇಂದ್ರ ಪ್ರಧಾನ್ ವಿರುದ್ಧವಾಗಿ. ಈಗ ಆತನನ್ನು ಕೆಳಗಿಳಿಸಿದರೆ ಅಥವಾ ಕ್ಯಾಬಿನೆಟ್ ರೀಶಫಲ್ ಮಾಡಿ ಬೇರೆ ಖಾತೆ ಕೊಟ್ಟರೆ ಆತನಿಗೆ ಶಿಕ್ಷೆಯನ್ನು ಕೊಡಲಾಗಿದೆ, ಹಿಂಬಡ್ತಿ ಮಾಡಲಾಗಿದೆ ಅಂತಾಗತ್ತೆ. ಹಂಗಂದ್ರೆ ಏನು? ನರೇಂದ್ರ ಮೋದಿಗೆ ಇದು ಹಿನ್ನಡೆ. ನರೇಂದ್ರ ಮೋದಿ ಹೆದರಿಕೊಂಡ್ರು, ಚಳವಳಿಗೆ ಹೆದರಿ ಆತನನ್ನು ಹಿಂಬಡ್ತಿ ಮಾಡಿದರು ಅಂತಾಗತ್ತೆ. ಆದ್ದರಿಂದ ಮಾಡೋದು ಬೇಡ ಅನ್ನೋದು ಅವರ ಆಲೋಚನೆ ಇರ್ಬೋದು, ನಮ್ಗೆ ಗೊತ್ತಿಲ್ಲ ಅದು. ಆದರೆ ಇಷ್ಟು ಅವಕಾಶವನ್ನು ಬಿಟ್ಟುಕೊಟ್ಟದ್ದು ಯಾರು ಸ್ವಾಮಿ? ನರೇಂದ್ರ ಮೋದಿಯವರ ಆಲೋಚನೆ ಸರಿಯೇ. ಈಗ ಅವ್ರು ಏನಾರು ಮಾಡಿದರೆ ಕಾಕ್ರೋಚ್ ಜನತಾ ಪಾರ್ಟಿಗೆ ಹೆದರಿ ಮಾಡಿದರು, ಅದಕ್ಕೆ ಕಾಕ್ರೋಚ್ ಜನತಾ ಪಾರ್ಟಿಯವರು ನಾಳೆ ಸೆಲೆಬ್ರೇಷನ್ ಮಾಡ್ತಾರೆ. ಸೆಲೆಬ್ರೇಷನ್ ಮಾಡಿ, ನೋಡಿ ನಾವು ಇಲ್ಲಿ ಜಂತರ್ ಮಂತರಲ್ಲಿ ಹೋರಾಟ ಮಾಡಿದ್ವಿ, ನರೇಂದ್ರ ಮೋದಿ ಅವರು ಕೆಳಗಿಳಿಸಿದ್ರು ಧರ್ಮೇಂದ್ರ ಪ್ರಧಾನ್ನ ಅಂತೇಳಿ ದೊಡ್ಡ ನಾಯಕನಾಗಿ ಹೊರಹೊಮ್ತಾನೆ ಅವನು ಜಿರ್ಲೆ. ಹೀಗಿರುವಾಗ ಅಭಿಜಿತ್ ದೀಪ್ಗೆ ಹೀಗಿರುವಾಗ ಮಾಡದೇ ಇರಬೇಕಾದ ಅನಿವಾರ್ಯತೆ ಬರ್ತದೆ. ಆದರೆ ಈ ಮನುಷ್ಯ ಮಾಡಿದ ಕೆಲಸ ಏನು ಅಂತ ಇನ್ನೊಂದು ವಿಷಯ ಹೇಳ್ಬಿಡ್ತೇನೆ. ನಿನ್ನೆ ಅಯೋಧ್ಯೆಯಲ್ಲಿ ಶೇಷನಾಥ್ ಮಂದಿರದ ಧ್ವಜಾರೋಹಣ ಕಾರ್ಯಕ್ರಮ ಇತ್ತು. ರಾಮ ಮಂದಿರದ ಆವರಣದ ಸುಮಾರು ಒಂದು 70 ಎಕರೆ, ಇನ್ನೂ ಜಾಸ್ತಿನೇ ಇರ್ಬೋದು, ನಾನು ನೋಡಿದ್ದೀನಿ. ನಾವು ಕೇವಲ ಶ್ರೀರಾಮ ಮಂದಿರದ ಬಗ್ಗೆ ಮಾತಾಡ್ತೀವ ನಾವಲ್ಲಿ. ಅದರ ಸುತ್ತಮುತ್ತಲುಗಳು ಇರುವಂಥ ಗುಡಿಗಳಿದಾವಲ್ಲ, ನೀವು ಓಡಾಡಬೇಕನ್ನ, ಇನ್ನೂ ಅದು ಯಾವುದು ಉದ್ಘಾಟನೆ ಆಗಿಲ್ಲ, ಯಾರನ್ನೂ ಒಳಗೆ ಬಿಡಲ್ಲ ಅಲ್ಲಿ.
ತೀರ ಖಾಸಗಿಯಾಗಿರುವಂಥವ್ರನ್ನ ಕರ್ಕೊಂಡು ಬಗ್ಗಿನಲ್ಲಿ ಕರ್ಕೊಂಡು ಓಡಾಡ್ತಾರೆ. ನನಗೆ ಅವಕಾಶ ದೇವರು ದಯಪಾಲಿಸಿದ್ದ. ಹೀಗೆ ವಾಲ್ಮೀಕಿ ಮಂದಿರದಿಂದ ಹಿಡಿದು ಕೌಸಲ್ಯ ಮಂದಿರದಿಂದ ಹಿಡಿದು ಎಲ್ಲ ಮಂದಿರಗಳು ಇದ್ದಾವಲ್ಲಿ. ಒಂದು ಸಲ ಶ್ರೀರಾಮ ಮಂದಿರ ಕಾರಿಡಾರ್ ಒಳಗಡೆ ಹೋಗ್ಬಿಟ್ರೆ, ನೀವು ದೇವಸ್ಥಾನದ ಪ್ರಾಂಗಣಕ್ಕೂ ಹೊರಗಡೆ ಹಾಗೆ ಇದರೊಳಗೆ ಹೋಗ್ಬಿಟ್ರೆ ಮೈದಾನದಲ್ಲಿ ನಿಮಗೆ ಏನೆಲ್ಲ ಇದೆ ಅಂದರೆ, ಇಡೀ ನೀವು ಆ ಕಾಲದ ತ್ರೇತಾಯುಗಕ್ಕೆ ಹೋಗಿ ಎದುರುಗಡೆ ನಿಂತುಬಿಡ್ತೀರಿ. ಅಂಥ ಶಬರಿಯ ದೇವಸ್ಥಾನ ಇದೆ ರೀ, ಆಲೋಚನೆ ಮಾಡಿ. ಇಂಥ ಇದರಲ್ಲಿ ಶೇಷನಾಥ್ ಮಂದಿರ ಅಂತ ಇದೆ, ಅಲ್ಲಿ ಧ್ವಜಾರೋಹಣ. ಅಲ್ಲಿ ಈ ಚಂಪತ್ರ ಏನೂ ಆಗಿಲ್ಲ ಅನ್ನೋ ಹಂಗೆ ಭಾಷಣ ಇವಂದು. ಅಲ್ಲ ರೀ, ಇದೇ ಚಂಪತ್ರಯನ್ನು ಡ್ರೈವರು ಪಿ ಎ ಆಗಿ ಬಡ್ತಿ ಪಡಿತಾನೆ. ಪಡೆದಂಥವನು ಶ್ರೀರಾಮ ಮಂದಿರದಲ್ಲಿ ರಾಮನಿಗೆ ಹಾಕಿದಂಥ ಬೆಳ್ಳಿಯ ಸಾಮಾನುಗಳನ್ನ ಎತ್ಕೊಂಡು ಹೋಗಿದ್ದಾನೆ, ಬಂಗಾರದ ಸಾಮಾನು ಎತ್ಕೊಂಡು ಹೋಗಿದ್ದಾನೆ. ಮೊನ್ನೆ ಸಿದ್ಧ ಸಮಾಜದವ್ರು ಹೇಳ್ತಾ ಇದ್ರು, ನಾವು 200 ಬೆಳ್ಳಿ ಇಟ್ಟಿಗೆಗಳನ್ನು ಕೊಟ್ಟಿದ್ವಿ, ಅದೇನಾಯ್ತು ಅಂತ ಒಬ್ಬರು ಕೇಳ್ತಾರೆ. ಇನ್ನೊಬ್ರು ಕೇಳ್ತಾರೆ, ನಾವು ಜಟಾಯು ಮೂರ್ತಿಯನ್ನು ಬೆಳ್ಳಿಯಲ್ಲಿ ಮಾಡಿಸ್ಕೊಟ್ಟಿದ್ವಿ, ಅದೆಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ಇನ್ನೂ ವರದಿ ಹೊರಗಡೆ ಬಂದಿಲ್ಲ. ಒಂದು ಮಾತು ಹೇಳಿದರು ಯೋಗಿ ಆದಿತ್ಯನಾಥ್ ರೇ ಅಂತ, 500 ವರ್ಷಗಳ ಕಾಲ ನಾವು ಕಾದ ಮೇಲೆ ನಮಗೆ ವಿಮೋಚನೆ ಆಗಿದೆ, ನಮಗೆ ರಾಮ ಅವತರಿಸಿದ್ದಾನೆ. ಇಲ್ಲಿ ಅಂಥದ್ದೇನಾದರೂ ಕಳಂಕಭರಿತವಾದ ಕೆಲಸ ಆದರೆ ಯಾರನ್ನೂ ನಾನು ಬಿಡೋದಿಲ್ಲ. ದಯವಿಟ್ಟು ದೇವಸ್ಥಾನಕ್ಕೆ, ಮಂದಿರಕ್ಕೆ, ಟ್ರಸ್ಟ್ಗೆ ಕಳಂಕವನ್ನು ಉಂಟು ಮಾಡುವಂಥ ಗಾಸಿಪ್ಗಳನ್ನು ಮಾಡಬೇಡಿ. ಯಾರೇ ಸಿಕ್ಕಿಬಿದ್ದರೂ ಕೂಡ ಅವ್ರನ್ನ ಯಾರನ್ನೂ ನಾವು ಸ್ಪೇರ್ ಮಾಡೋದಿಲ್ಲ. ಆ ಮಾತಿಗೆ ತಕ್ಕ ಹಾಗೆ ಮೊನ್ನೆ ಯೋಗಿ ಆದಿತ್ಯನಾಥ್ ನಡ್ಕೊಂಡ್ರು. ಬಂದ ಸಂದರ್ಭದಲ್ಲಿ ಚಂಪತ್ರಾಯ ಮೇಲೆ ಆರೋಪ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಅವ್ರು ಡ್ರೈವರ್ ಮೇಲೆ ಆರೋಪ ಇದೆ ಅಂತ ಚಂಪತ್ರಾಯನೇ ಭೇಟಿ ಆಗಲಿಲ್ಲ. ಯಾರ ಮೇಲೆ ಆರೋಪ ಇದೆಯೋ ಅವ್ರ ಜೊತೆ ಮಾತುಕತೆ ಏನು ಮಾತಾಡೋದು? ಅವರು ತನ್ನ ಎದುರಿಗೆ ಬರಲಾರ್ದ ಹಾಗೆ ನೋಡಿಕೊಂಡ್ರು, ಆ ರೀತಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದರು. ಈಗ ಹೆಸರುಗಳು ಬರ್ತಾಯಿದೆ, ಚಂಪತ್ರಾಯ್, ಡಾಕ್ಟರ್ ಅನಿಲ್ ಶರ್ಮಾ, ಗೋಪಾಲ್ ರಾವ್, ನೃಪೇಂದ್ರ ಮಿಶ್ರಾ, ಸುಮಾರು ಜನ ಇದ್ದಾರೆ. ಅವರೆಲ್ಲರ ಮೇಲೆ ಆರೋಪಗಳು ಬರ್ತಾ ಇದ್ದಾವೆ. ಸುಮಾರು 25 ಜನರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. 8 ಜನ ಇದರಲ್ಲಿ ಸಿಗಾಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇನ್ನೇನು 2 ದಿವಸ ವರದಿ ಬರುತ್ತೆ. ಮೊದಲು ಆಗಬೇಕಾಗಿದ್ದ ಕೆಲಸ ಏನು? ಇವರೆಲ್ಲರೂ ಟ್ರಸ್ಟಿಗಳು ಮೊದಲು ರಾಜೀನಾಮೆ ಕೊಡಬೇಕು. ಯಾಕೆಂದರೆ ಇವರೆಲ್ಲ ಇದ್ದಾಗಲೂ ಕೂಡ ಇಷ್ಟೆಲ್ಲ ಹಗರಣಗಳಾಗಿದ್ದಾವಲ್ಲ. ಅದು ಯಾವುದು ಜಗತ್ತು ನಿಬ್ಬರಗಾಗಿ ನೋಡುವ ಹಾಗೆ ಇರುವಂಥ ನಿಷ್ಕಳಂಕವಾದ ರಾಮನ ದೇವಸ್ಥಾನದಲ್ಲಿ ಇಂಥದ್ದೊಂದು ಹಗರಣ ಆಗಿದೆ ಅಂದರೆ ಅದಕ್ಕಿಂತ ಮುಜುಗರದ ಸಂಗತಿ ಯಾವುದಾದ್ರೂ ಇದೆಯಾ? ದಕ್ಷಿಣೆ ಹಾಕುವ ಭಕ್ತ ಭಕ್ತಿಯಿಂದ ದೇವರ ಹತ್ರ ಹರಕೆಯನ್ನು ಸಮರ್ಪಿಸ್ತಾನೆ. ದೇವರೇ ನಿನಗೆ ಮುಟ್ಟಬೇಕಿದು ಅಂತ. ಯಾವನೋ ಟುನ್ನು ಯಾದವನ್ನು ಎತ್ಕೊಂಡು ಮನೆಗೆ ಹೋಗಿದ್ದಾನೆ ಅಂತ ಗೊತ್ತಾದರೆ ಆ ಭಕ್ತನಿಗೆ ಎಷ್ಟು ನೋವಾಗಿರುತ್ತೆ ವಿಚಾರ ಮಾಡಿ. ಇದು ದುಡ್ಡಿನ ಪ್ರಶ್ನೆ ಅಲ್ಲ, ಇದು ನಂಬಿಕೆಯ ಪ್ರಶ್ನೆ, ವಿಶ್ವಾಸದ ಪ್ರಶ್ನೆ, ಶ್ರದ್ಧೆಯ ಪ್ರಶ್ನೆ, ಆಸ್ತಿಕತೆಯ ಪ್ರಶ್ನೆ. ನೋಡಿ, ನನಗೆ ಭಾಳ ಆಶ್ಚರ್ಯ ಆಗಿದ್ದೇನು ಅಂದರೆ, ಇವನು ಜೋಸೆಫ್ ಇದಲ್ಲ, ವಿಜಯ್ ಜೋಸೆಫ್, ನಿನ್ನೆ ವಿಧಾನಮಂಡಲದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಅವ್ರು ನನಗೆ ಭಾಳ ಖುಷಿ ಆಯಿತು. ನೋಡಿ, ತಪ್ಪಿದ್ದಾಗ ಅವನು ವಾಚಾಮಗೋಚರವಾಗಿ ನಿಲ್ಲಿಸೋಣ, ಸರಿಯದ್ದಿದ್ದಾಗ ಅದನ್ನು ಹೊಗಳುವಂಥ ಕೆಲಸವನ್ನು ಮಾಡಬೇಕು. ಆತ ಹೇಳ್ದ, ನಾನು ಪೆರಿಯಾರ್ ಅವ್ರ ಸಿದ್ಧಾಂತ ಇಷ್ಟ ಹಾಗಂತೇಳಿ ಆತ ನಾಸ್ತಿಕ. ನಾನು ನಾಸ್ತಿಕ ಅಲ್ಲ, ನಾನು ಆಸ್ತಿಕ, ದೇವರನ್ನು ನಂಬುತ್ತೀನಿ ಅಂತ ಹೇಳ್ದೆ. ಇದು ರಾಜಕೀಯ ಉದ್ದೇಶಕ್ಕೆ ಮಾತಾಡಿದಾನೆ ಅಂತಲೇ ಅನ್ಕೊಳ್ಳಿ. ಈ ಹಿಂದೆ 100 ಕೋಟಿ ರೂಪಾಯಿಗಳ ದೇವಸ್ಥಾನದ ದುಡ್ಡನ್ನು ತೆಗೆದುಕೊಂಡು ಕಾಂಪ್ಲೆಕ್ಸ್ಗಳನ್ನು, ಕಲ್ಯಾಣ ಮಂಟಪಗಳನ್ನ ಕಟ್ಟಬೇಕು ಸರ್ಕಾರದಿಂದ ಅಂತ ಒಂದು ಆರ್ಡರ್ ಪಾಸ್ ಮಾಡಿಬಿಟ್ಟಿದ್ದ MK ಸ್ಟಾಲಿನ್ ಅನ್ನುವಂಥ ಧೂರ್ತ, ಪಕ್ಕಾ ಕ್ರಿಶ್ಚಿಯನ್ ಮಿಷನರಿ ಸಹಾಯ ಮಾಡ್ತಾ ಇದ್ದಂಥ ವ್ಯಕ್ತಿ ಆತ. ಆತನ ದುರ್ಗ ಬಿಟ್ಟು ಈತನ ಹೆಂಡ್ತಿ, ಸ್ಟಾಲಿನ್ ಹೆಂಡ್ತಿ, ಇವನ ಉದಯನಿಧಿ ಸ್ಟಾಲಿನ ತಾಯಿ, ಆಕೆ ದೇವಸ್ಥಾನಕ್ಕೆ ಪಾಪ ಹೋಗಿ ಹರಕೆ ಹೊರ್ತಾರೆ ಅವರು. ಆಕೆ ಮಾತು ಯಾರು ಇವ್ರು ಕೇಳಲ್ಲ. ಆತ ಎಲ್ಲ ದುಡ್ಡನ್ನು ಲೂಟಿ ಮಾಡಿ ಕಾಂಪ್ಲೆಕ್ಸ್ಗಳನ್ನ ಕಟ್ಟಬೇಕು ಅಂತ ಒಂದು ಪ್ರಾಜೆಕ್ಟ್ ಮಾಡಿಬಿಡ್ತಾನೆ. ಎಲ್ಲ 50% ಭ್ರಷ್ಟಾಚಾರ ಮಾಡ್ಬೋದಲ್ವಾ. ನಿನ್ನೆ ಈತ ವಿಧಾನಮಂಡಲದಲ್ಲಿ ವಿಜಯ್ ಜೋಸೆಫ್ ಹೇಳ್ತಾನೆ, ಒಂದೇ ಒಂದು ಪೈಸೆ ದುಗ್ಗಾಣಿಯನ್ನು ಕೂಡ ದೇವಸ್ಥಾನದ ದುಡ್ಡನ್ನು ತೆಗೆದು ಇಂಥ ಪ್ರಾಜೆಕ್ಟ್ಗಳನ್ನು ನಾವು ಮಾಡಲ್ಲ, ಅದನ್ನು ಯಾವುದೋ ಸೋಷಿಯಲ್ ರಿಫಾರ್ಮೇಷನ್ಗೂ ಹಾಕಲ್ಲ, ಅಂದರೆ ಬೇರೆ ಯೋಜನೆಗಳಿಗೆ ಕೂಡ ಬಳಸಲ್ಲ ಅಂತ. ಅದು ದೇವಸ್ಥಾನದ ದುಡ್ಡು, ದೇವರ ದುಡ್ಡು, ದೇವ್ರಿಗೆ ಇಡ್ತೀವಿ, ಒಪ್ಪಲೇಬೇಕಾದ ಮಾತಲ್ವಾ. ಅದೇ ಈ MK ಸ್ಟಾಲಿನ್ ಏನು ಹೇಳಿದ್ದ ಕೋರ್ಟ್ ಎದುರಿಗೆ ಮಡ್ರಾಸ್ ಹೈಕೋರ್ಟಲ್ಲಿ, ನೀವು ದೇವಸ್ಥಾನದ ದೇಣಿಗೆ ದುಡ್ಡನ್ನು ಸರ್ಕಾರದ ಯೋಜನೆಗಳಿಗೆ ಬಳಸಬಾರದು ಅಂತ ಕೋರ್ಟ್ ಹೇಳಿದಾಗ, ಸ್ವಾಮಿ ಈಗಲ್ಲ, ಕಳೆದ 60 ವರ್ಷಗಳಿಂದ ದೇವಸ್ಥಾನಕ್ಕೆ ಬರುವಂಥ ಒಡವೆ ವಸ್ತ್ರಗಳನ್ನ ನಾವು ಕರಗಿಸಿ ಸರ್ಕಾರಕ್ಕೆ ಬಳಸ್ಕೊತಾ ಇದ್ದೀವಿ, ಇದು ಹೊಸದೇನೂ ಅಲ್ಲ ಅಂತ ಹೇಳಿದ್ದ. ಅವನಿಗಿಂತ ವಿಜಯ್ ಜೋಸೆಫ್ ವಾಸಿ ಅಲ್ವೇನ್ರಿ? ಆಲೋಚನೆ ಮಾಡಿ ನೋಡಿ. ಈಗ ಇನ್ನು 2-3 ದಿವಸದಲ್ಲಿ ವರದಿ ಬರುತ್ತೆ. ವರದಿ ಬಂದಾದ ಮೇಲೆ ಯಾರ್ಯಾರಿಗೆ ಶಾಸ್ತಿ ಮಾಡಬೇಕು, ಶಾಸ್ತಿಯನ್ನು ಮಾಡೋದ್ರಲ್ಲಿ ಯೋಗಿ ಆದಿತ್ಯನಾಥ್ ನಿಸ್ಸೀಮ. ಆದರೆ ಅಲ್ಲಿವರೆಗೂ ಕಾಯುವಂಥ ಪೇಷನ್ಸು ನಮ್ಮ ಹಿಂದೂಗಳಿಗಿಲ್ಲ. ಅದೇ ಸಮಸ್ಯೆ ಆಗೋದು. ನಾವು ಎಷ್ಟು ಬೇಗ ಹಿಂದುತ್ವದ ವಿರುದ್ಧವಾಗಿ ಮಾತನಾಡ್ತೀವಿ ಅಂತಂದರೆ ನಮಗೆ ನಾವು ಬೈಕೋತಾ ಇದ್ದೀವಿ ಅನ್ನುವಂಥ ಬಗ್ಗೆ ನಮ್ಮ ಪರಿವೇನೇ ಇಲ್ಲ. ಎಲ್ಲ ಸರಿ ಇಲ್ಲ ರೀ, ಅವನು ದುಡ್ಡು ಹಿಡಿತಾನೆ, ಇವನು ನೋಡಿದೆ ದೇವಸ್ಥಾನದ
ಸರ್ಕಾರದ ವ್ಯವಸ್ಥೆಯಲ್ಲಿ ದುಡ್ಡು ಹೊಡೆಯಲಾರದಂಥ ಯಾವುದಾದ್ರೂ ಇಲಾಖೆ ಇದ್ದರೆ ನಂಗೆ ಹೇಳಿಬಿಡಿ ಸ್ವಾಮಿ. ಯಾವ ಸರ್ಕಾರಿ ಇಲಾಖೆ ಪಾರದರ್ಶಕವಾಗಿದೆ ನಂಗೆ ಹೇಳಿಬಿಡಿ. ಅಂಥ ದೇಶ, ಅಂಥ ರಾಜ್ಯಗಳ ವ್ಯವಸ್ಥೆಯಲ್ಲಿ ಒಂದು ದೇವಸ್ಥಾನದಲ್ಲಿ ನಡೆದಂಥ ಇಂಥ ಪ್ರಕರಣವನ್ನು ಅದಕ್ಕೊಂದು ಸುಖಾಂತ್ಯ ಕೊಡುವಂಥ, ಅದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಕೊಡುವಂಥ, ಸಮಾಧಾನ ಕಾಯುವಂಥ ತಾಳ್ಮೆ ನಮಗಿರ್ಬೇಕಲ್ವ? ಯೋಚನೆ ಮಾಡಿ ನೋಡಿ, ನಂಗೆ ಹೇಳಿ, ಕೆಳಗೆ ಕಮೆಂಟ್ ಮಾಡಿ. ನಮಸ್ಕಾರ.